ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರ ಮಹತ್ವದ ಸುದ್ದಿಗೋಷ್ಠಿ ನಡೀತಾ ಇದೆ. ನನಗೆ ಟಿಕೆಟ್ ತಪ್ಪಿಸಿದವರು ಪಶ್ಚಾತ್ತಾಪ ಪಡ್ತಾರೆ, ಬಿಜೆಪಿ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಹೆಸರು ಹೇಳದೆ ಡಿವಿಎಸ್ ಗರಂ ಆಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದ್ದು ನಿಜ, ಅನ್ಯಾಯದ ಪರವಾಗಿ ನಿಮ್ಮ ಜೊತೆ ನಿಲ್ತೀನಿ ಅಂದಿದ್ರು ಕಾಂಗ್ರೆಸ್ ನಾಯಕರು. ಜಾತಿವಾದ, ಕುಟುಂಬವಾದ, ಭ್ರಷ್ಟಾಚಾರ ಇರಬಾರದು ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ. So you said you want to purify the party from few leaders from Karnataka. Who are the leaders? Why do you think it should be purified? What is going wrong in the BJP party in the state of Karnataka? Sir, no. I explained everything in Kannada. You may ask some of your friends. I have already said everything to you. Are you also hinting at Yediyurappa saying like what K.S. Yediyurappa has said? See, what all things that are happening here, if I go on explaining it, it may have some impact on electoral. I don't want to do that at this country. Huh? Had you been offered governor's No, sir, I am a governor in my house. Sir, will you not be contesting the elections? Will you or will you not be contesting? Pardon? Will you not be contesting? No, initially, ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಅರ್ಥ ಆಗ್ತದಲ್ಲ, ನಾನು ಇಂಗ್ಲಿಷಲ್ಲಿ ಮಾತಾಡುದಿಲ್ಲ. ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನ ಭಾರಿ ಚಂದ ಆರತಿ ಎತ್ತಿ ಬನ್ನಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತ ಹೇಳಿ ಕಳಿಸ್ಕೊಟ್ರು. ಇಲ್ಲ, ನಿಮ್ಮಲ್ಲಿಲ್ಲ. ಆಯ್ತು, ನಿಮ್ದಾಯ್ತು. ನಮ್ಮ ಪ್ರಕರಣದಲ್ಲಿ RSS ಪಾತ್ರ ಏನು, ಅದರಿಂದಾಗಿ ಉಳ್ಕೊಂಡ್ರ? ಸರ್, ನಾನು ಒಬ್ಬ ಸ್ವಯಂ ಸೇವಕ ಅಂತ ಹೇಳಿದ್ರೆ ಅದರ ಅರ್ಥನೇ ಏನು ಅಂತ ಹೇಳಿದ್ರೆ, ನಮ್ಮ ತೀರ್ಮಾನಗಳು ಸಂಗತಿಗೊಳ್ತದೆ, ಅನುಷ್ಠಾನ ಮಾಡುವಂಥದ್ದು ಸ್ವಯಂ ಸೇವಕರ ಕರ್ತವ್ಯ. ಅದು ಇರಬಹುದು. ಒಂದು ನಿಮಿಷ, ಎಲ್ರಿಗೂ ಆನ್ಸರ್ ಮಾಡ್ತೇನೆ, ಯಾರು ತಲೆಬಿಸಿ ಮಾಡಬೇಡಿ. ಮಧ್ಯಾಹ್ನವರೆಗೂ ಇರ್ತೀನಿ. ಇದಾದ್ಮೇಲೆ ತಿಂಡಿ ತಿನ್ನೋಣ, ಮತ್ತೆ ಬೇಕಾದ್ರೆ ಕೂತ್ಕೊಳ್ಳೋಣ, ಪರವಾಗಿಲ್ಲ. ಹೇಳಿ ಸರ್. ನಾನು ಮೊನ್ನೆ 2 ದಿನ ಹೋಗಿದ್ದೇನಲ್ಲ ಸರ್. ಈ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಶೋಭಾ ಕರಂದ್ಲಾಜೆ ಪರವಾಗಿ KR ಪುರಂನಲ್ಲಿ ಮತ್ತು ಪುಲಕೇಶ್ ನಗರದಲ್ಲಿ ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ಆದ ಕಾರಣ ಈ ಪ್ರಶ್ನೆ ಉದ್ಭವ ಆಗುತ್ತೆ. ನೋ. ಸರ್, ಕುಟುಂಬ ರಾಜಕಾರಣದಿಂದ ಹೈಕಮಾಂಡ್ಗೆ ದೂರು ಕೊಡ್ತೀರಾ ಸರ್? ಇದು ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ನೀವು ಪರ್ಟಿಕ್ಯುಲರ್ ಆಗಿ ಅಲ್ಲ ರೀ, ನಿಮ್ಮ ಮುಖಾಂತರ ಇದು ಹೋಗ್ತೇನೆ ಅಂತ ಭಾವಿಸಿದ್ರೆ ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಅಂತ ಲೆಕ್ಕ. ಸರ್, ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡ್ರಿ. ಯತ್ನಾಳ್ ಅವರು ವಿಧಾನಸಭೆ ಚುನಾವಣೆಯಲ್ಲೇ ಈ ತರ ಮಾತನಾಡಿದ್ರು. ಅನಂತರ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತರು, ಮತ್ತೆ ಅವ್ರ ಪುತ್ರನಿಗೆ ಅವಕಾಶ ಕೊಟ್ಟರು. ಎಲ್ಲಿ ಹೈಕಮಾಂಡ್ ಮನೆ ಆಗ್ತಾ ಇಲ್ವಾ? ನಿಮ್ಮಂತ ನಾಯಕರ ಹೇಳಿಕೆಗೆ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮನೆ ಆಗ್ತಾರ? ಅದ್ರ ಬಗ್ಗೆ ನಿಮ್ಮ ಹೈಕಮಾಂಡ್ ವೀಕ್ ಅನ್ಸಲ್ವಾ? ಸರ್, ನಾನು ಕೇಂದ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ನಾನು ಏನಿದ್ರು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ. ಅವರು ಮಾಡಿದ್ರು ಅಂತ ಇಟ್ಟುಕೊಂಡ್ರು ಕೂಡ ಆಯ್ತು. ಯಾವುದೋ ಒಂದು ರಾಜಕಾರಣಕ್ಕೆ ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ ಸರ್. ಫಲಾನ ಇಲ್ಲ ಅಂದ್ರೆ ಆದ್ರೂ ಒಕ್ಕಲಿಗರ ಸಂಘದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರೆ ಅದರ ಉದ್ದೇಶ? ಸರ್, ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ, ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು, ಪ್ರತಾಪ್ ಸಿಂಹನ್ನು ಬಿಟ್ಟರು, CT ರವಿಯನ್ನು ಒಂದು ಸೈಡ್ ಲೈನ್ ಮಾಡುವಂತ, ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ. ಬಿಜೆಪಿ ಇದು ನೋವಿದೆ ನನಗೆ. ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ, ಇದನ್ನು ಭಾವಿಸಬಹುದು. ಆದ್ರೆ ಕರ್ನಾಟಕದ ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಯಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು. ಸೋಷಿಯಲ್ ಇಕ್ವೇಷನ್ಸ್, ಜಾತಿ ಸಮೀಕರಣ ನಡಿಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಇವತ್ತು NDAಗೆ JDS
ಸೇರ್ಪಡೆಯಾಗಿದೆ. ನಾನು ಸ್ವಾಗತ ಮಾಡ್ತೇನೆ. ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದು ತಾನು ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗಿರುವಂತಹ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತ ಆಗಬೇಕು ಈ ಪಾರ್ಟಿ. ಹೇಗೆ ನರೇಂದ್ರ ಮೋದಿ ಅವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ. ಇದು ನೋವಿದೆ ನನಗೆ, ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.